ನೀವು ಪ್ರೆಗ್ನೆಂಟ್ ಇದ್ದೀರಲ್ವಾ, ಹಾಗಾದರೆ ಏನು ಆಸೆ ಆಗ್ತಾ ಇದೆ, ಏನು ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ತುಂಬ ಜನ ಕೇಳೋರು. ನಿಮ್ಗೆ ಏನು ಬೇಕು ಹೇಳಿ, ನಾವೇ ಮಾಡಿಕೊಡ್ತೀವಿ ಅಂತಲೂ ಹೇಳ್ತಾ ಇದ್ರು. ಬಟ್ ಏನು ಆಸೆ ಆಗ್ತಾ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ಆಯಿತಾ. ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಫೈನಲಿ ನನಗೆ ಇತ್ತೀಚೆಗೆ ತುಂಬ ಕ್ರೇವಿಂಗ್ಸ್ ಆಗ್ತಾ ಇದ್ದಿದ್ದು ಒಬ್ಬಟ್ಟು ತಿನ್ನಬೇಕು ಅಂತ. ಬಟ್ ನನಗೆ ಕಾಯಿ ಒಬ್ಬಟ್ಟು ತುಂಬಾ ಇಷ್ಟ, ಬೇಳೆ ಒಬ್ಬಟ್ಟು ಇಷ್ಟಪಡ್ತೀನಿ. ಸೊ ಮಾಮಿಗೆ ಹೇಳಿದ್ದೆ, ಮಾಮಿ ಪ್ರೀತಿಯಿಂದ ಸರಿ ಮನೆಯಲ್ಲೇ ನಾನು ಒಬ್ಬಟ್ಟು ಮಾಡ್ತೀನಿ ಅಂದಿದ್ರು. ಸೊ ಇಲ್ಲಿ ಬಿಸಿ ಬಿಸಿ ಒಬ್ಬಟ್ಟು ಮಾಡಿಕೊಡ್ತಾ ಇದ್ದಾರೆ, ಆಯಿತಾ. ಹೊರಗಡೆ ತಂದು ತಿನ್ನೋದಕ್ಕೂ ಮನೆಯಲ್ಲಿ ತಿನ್ನೋದಕ್ಕೂ ವ್ಯತ್ಯಾಸ ಇದೆ. ಬಿಕಾಸ್ ನಾವು ನೀಟ್ ಆ್ಯಂಡ್ ಕ್ಲೀನಾಗಿ ಗೊತ್ತಲ್ವ, ಏನು ಹಾಕ್ತೀವಿ, ಎಷ್ಟು ತುಪ್ಪ ಹಾಕ್ತೀವಿ, ಎಷ್ಟು ಬೆಲ್ಲ ಹಾಕ್ತೀವಿ ಅಂತೆಲ್ಲ ಗೊತ್ತಿರುತ್ತೆ ಅಲ್ವಾ. ಸೊ ಫೈನಲಿ ನನ್ನ ಆಸೆಯಂತೆ ಬಿಸಿ ಬಿಸಿ ಒಬ್ಬಟ್ಟು ಇಲ್ಲಿ ರೆಡಿ ಆಗಿದೆ. ಇವತ್ತಿನ ವಿಡಿಯೋನ ನೀವಂತೂ ತುಂಬಾ ಇಷ್ಟಪಟ್ಟು ನೋಡ್ತೀರಾ. ಈ ಪ್ಯಾನ್ ನನ್ನ ಹತ್ರ ಎಷ್ಟು ವರ್ಷದಿಂದ ಇದೆ, ಇದು ಇಂಡಸ್ ವ್ಯಾಲಿ ಪ್ಯಾನ್. ಇಲ್ಲಿಗೆ ಇದು ಆಯಿತು. ಮುಂದಿನ ಕತೆ ಬನ್ನಿ ನೋಡೋಣ. ಇಬ್ಬರು ಲೇಡೀಸ್ ತುಂಬಾ ಬ್ಯುಸಿಯಪ್ಪ, ಗಮನ ಎಲ್ಲ ಅಡುಗೆ ಮೇಲೆ. ನಮ್ಮ ವೀಕ್ಷಿತಿಗೆ ಒಬ್ಬಟ್ಟು ತಿನ್ನಬೇಕು ಅಂತ ಆಸೆ ಆಗಿತ್ತು, ಅದಕ್ಕೆ ಇವತ್ತು ಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ವೀಕ್ಷಿತನಿಗೂ ವೀಕ್ಷಿತ ಅಮ್ಮನಿಗೂ ಆಸೆ ಆಗಿದೆ. ವೆಲ್ಕಮ್ ಬ್ಯಾಕ್. ನಾನು ಬಂದೆ ಊರಿಂದ. ನಾನೀಗ ಇವ್ರು ಬಂದ್ರು, ನಾನು ಹೋಗ್ತೀನಿ. ನೋಡಿ ನೋಡಿ, ಈ ತರ ಯಾರಾದ್ರೂ ಹೇಳ್ತಾರ? ಕೂಡಲೇ ಹೋಗ್ಬೇಕಾ ಅಲ್ವಾ? ಒಂದು ವಾರ ಇರ್ಬೇಕಲ್ಲ. ಒಂದು ವಾರ ಇರ್ಬೇಕಂತ. ನಮ್ದು ಇದೇ ಪಯಣ. ನಾನ್ ಬಂದಾಗ ಅವ್ರು ಹೋಗುದು, ಅವ್ರು ಬಂದಾಗ ನಾನು ಹೋಗುದು. ಮಧ್ಯದಲ್ಲಿ ಅಮ್ಮ ಇರಲಿಲ್ಲ, ಒಂದು ಆಲ್ಮೋಸ್ಟ್ 3 ವಾರ. ಇವಾಗ ಬಂದರು. ಹೇಗಿದ್ದೀರಾ? 3 ವಾರ ಆಯಿತು ನಾನು ಊರಿಗೆ ಹೋಗಿ. ಇವತ್ತು ಬೆಳಗ್ಗೆಷ್ಟೇ ಬಂದಿದ್ದೇವೆ. ಈಗ ಮಧ್ಯಾಹ್ನ ಆಯಿತು, ಅಡಿಗೆಲ್ಲ ಆಗಿದೆ. ನಾನು ಬರುವಾಗ ಸ್ಕ್ವಿಡ್ ತಗೊಂಡು ಬಂದಿದ್ದೇನೆ. ಸ್ಕ್ವಿಡ್ ಮತ್ತು ಕಪ್ಪೆ ಚಿಪ್ಪು, ಏಡಿ ಎಲ್ಲ ತಗೊಂಡು ಬಂದೆ. ನೀವು ಯಾವತ್ತೂ ಕಮೆಂಟ್ ಹಾಕ್ತೀರಾ ಕಪ್ಪೆ ಚಿಪ್ಪು ತಿನ್ನಬಾರ್ದು, ಏಡಿ ತಿನ್ನಬಾರ್ದು ಅಂತ. ಅಂದರೆ ಅವಳಿಗೆ ಸ್ವಲ್ಪ ಟೇಸ್ಟಿಗಂತ ಕೊಡೋದು, ತುಂಬ ಏನು ಕೊಡೋದಿಲ್ಲ. ನಮ್ಮ ಕಡೆನೂ ಪ್ರೆಗ್ನೆಂಟಲ್ಲೇ ಇರುವಾಗ ಆ ಥರ ಎಲ್ಲ ಹೀಟ್ ಆಗ್ತಂತ ಹೇಳ್ತಾರೆ, ಅದೆಲ್ಲ ಕೊಡಬಾರ್ದು, ಕೊಡೋದೇ ಇಲ್ಲ. ಅವಳಿಗೆ ಒಂದು ಆಸೆ ಆಗ್ತದಲ್ಲ ತಿನ್ನಬೇಕಂತ, ಅದಕ್ಕೆ ಸ್ವಲ್ಪ ಟೇಸ್ಟ್ ನೋಡಲಿ ಅಂತ ಎಲ್ಲ ಇವತ್ತು ರೆಡಿ ಮಾಡಿದ್ದೇನೆ. ಮತ್ತು ನಾವು ಎಲ್ಲರೂ ತಿಂದದ್ದು ಖಾಲಿ ಆಗ್ತದೆ. ಅಲ್ಲಿ ಮಗ ಸೊಸೆಗೆಲ್ಲ ಮಾಡಿ ಕಳಿಸಿದ್ದೇನೆ. ಇವತ್ತು ಸ್ಕ್ವಿಡ್ ಗೀ ರೋಸ್ಟ್ ಮಾಡಿದ್ದೇನೆ. ಮತ್ತು ನಮ್ಮದು ಊರಿದ್ದು ಏಡಿ, ಅಂದರೆ ಅದು ಕಲ್ಲಜೆಂಜಿ ಅಂತ ಹೇಳ್ತಾರೆ ತುಳುವಲ್ಲಿ, ಅದು ಇಲ್ಲಿ ಸಿಗೋದು ಕಮ್ಮಿ, ತುಂಬ ಕಾಸ್ಟ್ಲಿ ಸಹ. ಅವಳು ಲಾಸ್ಟ್ ಟೈಮ್ ಹೋದಾಗ ಹೇಳಿದ್ಲು, ಸ್ವಲ್ಪ ಬೇಕಮ್ಮ ನಮಗೆ, ಅದು ಸಿಕ್ಕಿದ್ರೆ ತನ್ನಿ ಅಂತ. ಅದು 5 ಸಿಕ್ಕಿತ್ತು, ಅದನ್ನು ನಿನ್ನೆ ತಗೊಂಡು ಬಂದಿದ್ದೆ. ಇವತ್ತು ಸಾರು ಮಾಡಿದೆ, ಸ್ಕ್ವಿಡ್ ಗೀ ರೋಸ್ಟು ಮತ್ತು ಹಲಸಂಡೆ ಪಲ್ಯ. ಮತ್ತು ವೀಕ್ಷಿತನ ಮಾಮಿ ಇವತ್ತು ಒಬ್ಬಟ್ಟು ಸಾರು ಮಾಡಿದ್ದಾರೆ. ಅವರಿಗೆ ತರಕಾರಿ ತಿನ್ನುವವರಿಗೆ ಒಬ್ಬಟ್ಟು ಸಾರು ಮತ್ತು ಹಲಸಂಡೆ ಪಲ್ಯ ಇದೆ. ಸ್ಕ್ವಿಡ್ ಅಂದರೆ ಇದೆ, ಇದರಲ್ಲಿ ಬೇರೆ ಬೇರೆ ಥರ ಮಾಡ್ತಾರೆ. ಸುಕ್ಕ ಮಾಡ್ತಾರೆ, ಗೀ ರೋಸ್ಟ್ ಮಾಡ್ತಾರೆ, ಚಿಲ್ಲಿ ಮಾಡ್ತಾರೆ, ಏನೇನು ಐಟಮ್ ಫ್ರೈ ಮಾಡ್ತಾರೆ. ನಮ್ಮ ಕಡೆ ಎಲ್ಲ, ಮಂಗಳೂರು ಕಡೆ ಎಲ್ಲ ಸ್ಪೆಷಲ್ ಐಟಮ್ ಮಾಡ್ತಾರೆ. ಇದೇ ನೋಡಿ ಕಲ್ಲಜೆಂಜಿ ಅಂದರೆ ಇದೆ. ಇದು ನನ್ನ ಮಗಳಿಗೆ ಇಷ್ಟ, ಅಂದರೆ ಸಿಗೋದು ಕಮ್ಮಿ ಇದು. ನನ್ನ ಮಗನಿಗೂ ಇಷ್ಟ, ಸೊಸೆಗಷ್ಟು ಇಷ್ಟ ಇಲ್ಲ. ಅದಕ್ಕೆ ಮಗನಿಗೆ ಸ್ವಲ್ಪ ಕೊಟ್ಟು ಕಳಿಸಿದ್ದೇನೆ, ಸೊಸೆಗೆ ಗೀ ರೋಸ್ಟ್ ಮಾಡಿ ಕೊಟ್ಟು ಕಳಿಸಿದ್ದೇನೆ. ಒಬ್ಬಟ್ಟು ಸಾರು ಅವಳ ಮಾಮಿ ಮಾಡಿದ್ದಾರೆ, ಒಬ್ಬಟ್ಟು ಮಾಡಿದ್ದಾರೆ. ಅದರ ಬೇಳೆದು ನೀರಲ್ಲಿ ಸಾರು ಮಾಡಿದ್ದಾರೆ. ಅವರು ಏಡಿ ಸಾರು ಮತ್ತು ಇದು ಗೀ ರೋಸ್ಟ್ ಎಲ್ಲ ತಿನ್ನೋದಿಲ್ಲ, ಅದಕ್ಕೆ ಅವರಿಗೆ ಒಬ್ಬಟ್ಟು ಸಾರು. ಬೆಳಿಗ್ಗೆ ಬೇಬಿ ಕಾರ್ನ್ ಮತ್ತು ಗ್ರೀನ್ ಪೀಸ್ ಹಾಕಿ ಗ್ರೇವಿ ಮಾಡಿದ್ದೇವೆ. ಅಂದರೆ ಅದು ರಾಗಿ ರೊಟ್ಟಿಗೆ ಚಪಾತಿ ಮಾಡೋದಂತ ಅಂದ್ಕೊಂಡ್ವಿ, ಮತ್ತು ಬೇಡ ಇದು ಮಾಡಿ ಅವಳ ಮಾಮಿ ರಾಗಿ ರೊಟ್ಟಿ ಮಾಡಿದ್ದಾರೆ. ಹಲಸಂಡೆ ಪಲ್ಯ. ಅಮ್ಮ ಇಲ್ಲಿ 3 ವೀಕ್ಸ್ ಇಲ್ಲದೆ ಇದ್ದಾಗ ನನ್ನ ಚಿಕ್ಕಮ್ಮನಿಗೆ ಅಮ್ಮ ಹೇಳಿಟ್ಟಿದ್ರು, ಮೀನು ಮಾಡಿದಾಗೆಲ್ಲ ಕಳಿಸ್ಕೊಡಿ ಅಂತ. ಸೊ ಅವ್ರು ನನಗೆ ಮೀನು ಕಳಿಸ್ಕೊಡೋರು, ಅದನ್ನು ನಾನು ತಿಂತಾಯಿದ್ದೆ. ಯಾಕೋ ತುಂಬ ಇಷ್ಟ ಮೀನಂದರೆ. ಸೊ ಎಲ್ಲ ಮೀನು ತಿನ್ನಬಾರ್ದಲ್ವ, ನಾನು ಏನು ತಿನ್ಬೋದು ಅದನ್ನೇ ಮಾಡಿ ಕಳಿಸ್ತಾಯಿದ್ರು. ಆ್ಯಂಡ್ ಅಮ್ಮನೂ ಬಂದಿದ್ದ ದಿನವೇ ಫಿಶ್ ವೆರೈಟೀಸ್ ಮಾಡಿದ್ರು. ಇದು ನಮ್ಮಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಉಂಡೆ ಮಾಡ್ತಾರೆ. ಇದರಲ್ಲಿ ಎಲ್ಲ ಥರದ ಉಂಡೆ ಇದೆ, ಒಂದೇ ಪ್ಯಾಕೆಟಲ್ಲಿ ಹಾಕಿದ್ರು. ಅದಕ್ಕೆ ನನ್ನ ಮಗಳಿಗೆ ಇಷ್ಟ ಅಂತ ಇದೊಂದು ಪ್ಯಾಕೆಟ್ ತಂದಿದ್ದೇನೆ. ಸ್ವೀಟ್ ತಿನ್ನಬಾರ್ದಂತ ಹಳ್ಳಿ ಆವಾಗ ಹೇಳ್ತಾ ಇರ್ತಾರೆ, ಆದರೆ ಅವಳಿಗೊಂದು ಆಸೆ ಇರ್ತದಲ್ಲ ತಿನ್ಬೇಕಂತ. 1-2 ತಿನ್ಲೇನ, ನಾವೆಲ್ಲರೂ ತಿಂದು ಖಾಲಿ ಮಾಡ್ತೇವೆ, ಇವಾಗ ಬೇಗ ಖಾಲಿ ಆಗ್ತದೆ. ನನಗೆ ಇಷ್ಟ ತಿನ್ಬೇಕು. ಇದು ಯಾವ್ದಂತ ಗೊತ್ತಿಲ್ಲ. ಇದು ಅಕ್ಕಿ ಲಡ್ಡು. ಅಂದ್ರೆ ಎಲ್ಲ ಒಂದು ಟೇಸ್ಟ್ ಮಾಡ್ಲಿ ಅಂತ ನಾನು ಒಂದೇ ಪ್ಯಾಕೆಟ್ ತಂದಿದ್ದೀನಿ. ಎಲ್ಲ ಐಟಮ್ ಅದ್ರಲ್ಲೇ ಇದೆ ಅಲ್ವಾ. ಕೃಷ್ಣ ಜನ್ಮಾಷ್ಟಮಿಗೆ ಇದು ಒಣ ಮೀನು, ಅಪರೂಪಕ್ಕೊಂದ್ಸಲ ಮಾಡ್ಬೋದಂತ ತಗೊಂಡು ಬಂದಿದ್ದೇನೆ. ಇದು ಬಟರ್, ನಮ್ಮೂರಲ್ಲಿ ಬೆಣ್ಣೆ ಬಟರ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಸಹ ಜಾಸ್ತಿ ತಿನ್ನಬಾರ್ದು, ಇದು ಮೈದಾದಲ್ಲಿ ಮಾಡೋದು. ಆದರೆ ಅವಳಿಗೆ ಸ್ವಲ್ಪ ಆಸೆ ಆಗ್ತಾ ಉಂಟು ಈಗ ತಿನ್ಬೇಕಂತ, ಅದಕ್ಕೆ 1 ಪ್ಯಾಕೆಟ್ ತಗೊಂಡು ಬಂದಿದ್ದೇನೆ. ಇದು ಸ್ವೀಟ್ ಅಲ್ಲ, ಸಪ್ಪೆ. ಮಂಗಳೂರು ಉಡುಪಿ ಕಡೆಯವರಿಗೆಲ್ಲ ಗೊತ್ತಿರ್ಬೋದು ಇದು ಏನು ಅಂತ. ಮತ್ತು ಇದು ಅದರಲ್ಲೇ ಮಿಲ್ಕ್ ರಸ್ಕ್ ಅಂತ ಹೇಳಿದರು, ಅದೊಂದು ಪ್ಯಾಕೆಟ್ ತಗೊಂಡು ಬಂದಿದ್ದೇನೆ.
ಮತ್ತು ರೊಟ್ಟಿ 4 ಪ್ಯಾಕೆಟ್ ತಗೊಂಡು ಬಂದಿದ್ದೇನೆ. ಕೋಳಿ ರೊಟ್ಟಿ ಮಾಡಬೇಕಾದ್ರೆ ಬೇಕಂತ 2 ಪ್ಯಾಕೆಟ್ ಮಗನಿಗೆ ಕೊಟ್ಟೆ, 2 ಪ್ಯಾಕೆಟ್ ಮಗಳಿಗೆ. ಮತ್ತು ಇದು ನೀರು ದೋಸೆಗೆ ನಮ್ಮ ವೀಕ್ಷಿತ ಅವರ ಮಾಮಿ ಹೇಳಿದ್ದಾರೆ ನಮಗೊಂದು ಬೇಕು ಅಂತ 2 ತಗೊಂಡು ಬಂದಿದ್ದೇನೆ. ಒಂದು ಸೊಸೆಗೆ ಇದು ನೀರು ದೋಸೆ ಎಲ್ಲ ಕಾದಾಗ ಬಿಸಿ ಪಾತ್ರೆಗೆ ಹಾಕಿದರೆ ಅಂಟ್ತದೆ, ಅದಕ್ಕೆ ಇದ್ರ ಮೇಲೆ ಹಾಕಿ ಮತ್ತೆ ತೆಗೆದು ಪಾತ್ರೆಗೆ ಹಾಕೋದು ನಾವು. ಇದು ಮಡಿಕೆ, ಇದು ಹಾಗೆ 3 ಆರ್ಡ್ರ್ ಮಾಡಿದ್ದೇನೆ ನಾನು ಆನ್ಲೈನಲ್ಲಿ. ದೊಡ್ಡದು ನಾನು ಊರಲ್ಲಿಟ್ಟು ಬಂದೇನೆ. ಇದು ನನ್ನ ಮಗಳಿಗೆ, ಚಿಕ್ಕದು ಸೊಸೆ ಕೊಟ್ಟಿದ್ದೇನೆ. ಇದು ಗಣೇಶನ ಬಂದು ಪಂಚಕಜ್ಜ ಅಂತ ಹೇಳ್ತಾರೆ, ಅದನ್ನು ನನ್ನ ಮಗಳು ಸ್ವಲ್ಪ ಟೇಸ್ಟ್ ನೋಡಲಿ ಅಂತ ತಗೊಂಡು ಬಂದೇನೆ ಫ್ರಿಜ್ಜಲ್ಲಿ ಇಟ್ಟು. ಅಮ್ಮನಿಗಂತೂ ಏನು ಆಸೆ, ನಾನು ಎಲ್ಲ ಮಾಡಿದ್ದು ಮಗಳಿಗೆ ತಗೊಂಡೋಗ್ಬೇಕು, ಮಗಳು ಟೇಸ್ಟ್ ಮಾಡಬೇಕು ಅಂತ. ಊರಿಂದ ಬರ್ತಾ ಅವ್ರದ್ದೇ ಲಗೇಜ್ ಇರುತ್ತೆ, ಅದರ ಜೊತೆಗೆ ನನಗೋಸ್ಕರ ಅಂತ ಒಂದಷ್ಟು ಯೋಚನೆ ಮಾಡಿ ತರ್ತಾರೆ. ಏಡಿ ಮತ್ತಿನ್ನೊಂದೇನು ಸ್ಕ್ವಿಡ್ ಬಂಡಾಸ್ ಅಂತೀವಿ. ಬಂಡಾಸ್ ಚಿಲ್ಲಿ ಸೂಪರ್ ಆಗಿತ್ತು, ಅಲ್ಟಿಮೇಟ್. ಅವ್ರು ಗ್ರೀನ್ ಚಿಲ್ಲಿ ಮಾಡ್ತಾರೆ, ರೆಡ್ ಚಿಲ್ಲಿ ಮಾಡ್ತಾರೆ. ನನಗಿದಂತೂ ತುಂಬ ಫೇವ್ರೇಟ್ ಅನ್ನಿಸ್ತು. ಬಟ್ ಸ್ವಲ್ಪರೇ ತಿನ್ಬೇಕು, ಇನ್ನೂ ಬೇಕು ಅನ್ನಿಸ್ತಾ ಇತ್ತು. ಬಟ್ ತಿನ್ನಬಾರ್ದಲ್ಲ ಜಾಸ್ತಿ. ದೀಪಿಗೆ ಮಾತ್ರ ಇವತ್ತು ಗೊತ್ತಾದರೆ ಹೋಳಿಗೆ ಎಲ್ಲ ಮಾಡಿದ್ದಾರೆ ಅಂತ ಎಲ್ಲರೂ ಬಯಸ್ಕೋತೀವಿ. ಬಟ್ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದರೆ ಸಿಹಿನೇ ಇಲ್ಲ. ಇದು ಇಷ್ಟೇ ಸಿಹಿ ಇದೆ, ಇಷ್ಟಿರಬೇಕು ಒಬ್ಬಟ್ಟಲ್ಲಿ ಸಿಹಿ, ಇಷ್ಟಿರುತ್ತೆ. ಇದಿಷ್ಟು ಸ್ವೀಟ್ ಇದೆ, ಅಷ್ಟು ಕಮ್ಮಿ ಮಾಡಿದ್ದಾರೆ. ಒಬ್ರಿಗಿಂತ ಒಬ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ಜಾಸ್ತಿ ಸ್ವೀಟ್ ತಿನ್ನಬಾರ್ದಂತ. ಬಟ್ ಬಿಸಿ ಬಿಸಿ ಮಾಡಿದಾರಲ್ಲ ಇವಾಗಲೇ, ಬೆಸ್ಟ್ ಡೆಸರ್ಟ್. ಇವತ್ತಿನ ರೆಸಿಪಿ ಮೊಟ್ಟೆ ಸಾರು. ದೀಪು ಅವ್ರಿಗೆ ತುಂಬ ಇಷ್ಟ ಅಂತ ಬಿಸಿ ಬಿಸಿ ಮುದ್ದೆ ಜೊತೆಗೆ ಮಟನ್ ಸಾರು, ಅಲ್ಲ ಮೊಟ್ಟೆ ಸಾರು ಒಳ್ಳೆ ಕಾಂಬಿನೇಷನ್ ಅಂತ. ಟರ್ಬೋ ಕುಕ್ಕರ ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್, ಇದು ಇಂಡಸ್ ವ್ಯಾಲಿ ಅವ್ರದ್ದು ಕುಕ್ವೇರ್ ಸೆಟ್ನ ಇಲ್ಲಿ ನೋಡ್ತಾ ಇದ್ದೀರಾ. 2.2 ಲೀಟರ್ಸ್ ಕಡಾಯಿ ಇದು. ಹಾಗೆಯೇ ಪಕ್ಕದಲ್ಲಿರೋದು 1.4 ಲೀಟರ್ಸ್ ಫ್ರೈಯಿಂಗ್ ಪ್ಯಾನ್ ಆಯಿತಾ. ಪ್ರೀಮಿಯಂ ಕ್ವಾಲಿಟಿ, 3 ಲೇಯರ್ ಬರುತ್ತೆ, ಥಿಕ್ ಬಾಡಿ ಇದೆ ಇದರದ್ದು. 100% ಟಾಕ್ಸಿನ್ ಫ್ರೀ ಇದು. ಮನೆಯಲ್ಲಿ ಯಾವುದೇ ರೀತಿಯ ನಾನ್ ವೆಜ್ ಇರಲಿ, ನನಗೆ ದೀಪುಗೆ ತರಕಾರಿ ಅಂದರೆ ತುಂಬಾ ಇಷ್ಟ. ಪಲ್ಯಗಳು ಪ್ರತಿದಿನ ಇರಲೇಬೇಕು ಮನೆಯಲ್ಲಿ. ಸೊ ಇವತ್ತು ಪಲ್ಯಕ್ಕಂತ ಇನ್ನೊಂದು ಪಾತ್ರೆಯಲ್ಲಿ ನೋಡ್ತಾ ಇದ್ದೀರಲ್ಲ, ಅದರಲ್ಲಿ ಬೀಟ್ರೂಟ್ ಪಲ್ಯ ಇದೆ. ಹಾಗೆಯೇ ಇಲ್ಲಿ ಮೊಟ್ಟೆ ಸಾರು ಆಗೇ ಬಿಡ್ತು. ಇನ್ನೇನು ದೀಪು ಅವ್ರು ಬರ್ತಾರೆ. ಬಿಸಿ ಬಿಸಿ ಸಾರು ಮುದ್ದೆ. ಎಗ್ ಸಾಂಬಾರ್ ರೆಡಿ ಆಯಿತು. ಇವತ್ತು ಇಲ್ಲೇನು ಪಲ್ಯ? ಬೀಟ್ರೂಟ್ ಕಡಲೆ ಪಲ್ಯ. ನೈಸ್. ಘಮ ಘಮ ಅಂತಿದೆ. ಟೊಮೆಟೊ ಸಾರಿದೆ ವೆಜ್ ಇರೋರಿಗೆ ಅದು. ಇನ್ನು ಇಲ್ಲಿ ಮೊಟ್ಟೆ ಸಾರು, ಬೀಟ್ರೂಟ್ ಪಲ್ಯ ಇದೆ. ನನಗೆ ಮೀನು ತಿನ್ನಬೇಕು ಅನ್ಸಿದ್ರೆ ಒಣಮೀನಿದೆ, ಅದನ್ನು ಫ್ರೈ ಮಾಡಿ ತಿನ್ನೋದಷ್ಟೇ. ನಾನು ಬೆಳಗ್ಗೆ ನಾನು ಅರ್ಲಿ ಮಾರ್ನಿಂಗ್ ಅಪಾಯಿಂಟ್ಮೆಂಟ್ ಇತ್ತು, ಡಾಕ್ಟರ್ ಹತ್ರ ಹೋಗಿ ಬಂದಿದೆ ಆಯಿತು. ಪ್ರತಿದಿನ ಇದೆ ಆಯಿತು. 4 ಡೇಸಿಂದ ಬ್ಯಾಕ್ ಟು ಬ್ಯಾಕ್ ಹಾಸ್ಪಿಟಲ್ ವಿಸಿಟ್ಸ್ ಆಗ್ತಾ ಇದೆ. ಇವಾಗ ಊಟ ಮಾಡಿ ಮನೆಗೆ ಹೋಗೋಣ ನಾವೆಲ್ಲರೂ. ಹೊಸ ಮನೆ ಹತ್ರ ಹೋಗ್ಬೇಕು, ಅಲ್ಲಿ ಕೆಲಸ ಇದೆಯಲ್ಲ ಅದಕ್ಕೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ಹ್ಯಾವ್ ಟು ಸಿ ನಮ್ಮ ಯುಟೆನ್ಸಿಲ್ಸ್ ಇವತ್ತಿದ್ದು. ಐ ಥಿಂಕ್ ಇದೇನು ಹೊಸದಲ್ಲ, ಬಿಕಾಸ್ ನಾನು ಸುಮಾರಷ್ಟು ಪಾತ್ರೆ ಈ ಬ್ರ್ಯಾಂಡಿಂದ ಯೂಸ್ ಮಾಡ್ತಾನೆ ಇದ್ದೀನಿ. ಕುಕ್ಕರ್ ಎಲ್ಲ ಇಂಡಸ್ ವ್ಯಾಲಿದು, ಇದನ್ನು ಇಂಡಸ್ ವ್ಯಾಲಿದು. ಏನಿದೆ ನಮ್ಮ ಹತ್ರ ಇಡ್ಲಿ ಪಾತ್ರೆ ಇದೆ, ಬೆಳಿಗ್ಗೆ ಟೊಮೆಟೊ ಸಾರು ಮಾಡಿದ್ದು ಅದೇ ಪಾತ್ರೆನಲ್ಲಿ, ಎಗ್ ಸಾರು ಅದೇ ಪಾತ್ರೆನಲ್ಲಿ, ಇಲ್ಲಿ ಪಲ್ಯನೂ ಅದೇ ಪಾತ್ರೆನಲ್ಲಿ. ಇನ್ನೊಂದೇನೋ ಇದೆ, ಇದು ತುಂಬಾ ಚೆನ್ನಾಗಿ ಸಖತ್ ವೆಯ್ಟ್ ಇದೆ, ತುಂಬಾ ವೆಯ್ಟ್ ಇದೆ. ತುಂಬಾ ಟೀ, ನನಗೆ ಹಾಲು ಕಾಯಿಸೋದಕ್ಕೆ ಯೂಸ್ ಆಗುತ್ತೆ, ಕಾಫಿ ಮಾಡೋದಕ್ಕೆ. ಇದು 1.2 ಲೀಟರ್ ಆಯ್ತಾ. ಇದು 2.4 ಲೀಟರ್, ಇದು 1.4 ಲೀಟರ್ದು. ಆ್ಯಂಡ್ 3 ಲೇಯರ್ಸ್ ಬರುತ್ತೆ ಇದರಲ್ಲಿ. 1 ಲೇಯರ್, ಮಿಡಲ್ ಲೇಯರ್ ಆ್ಯಂಡ್ ಹೊರಗಡೆ ಲೇಯರ್ ಅಂತ. ಬ್ಯೂಟಿಫುಲ್ ಆಗಿದೆ. ಇದನ್ನು ನೀವು ಇಂಡಕ್ಷನ್ ಸ್ಟವ್ಗೂ ಯೂಸ್ ಮಾಡ್ಬೋದು, ನಾರ್ಮಲ್ ಗ್ಯಾಸಲ್ಲೂ ಯೂಸ್ ಮಾಡ್ಬೋದು. ಆ್ಯಂಡ್ ಬೇಗ ಹೀಟ್ ಆಗುತ್ತೆ. ಆ್ಯಂಡ್ ಕ್ವಾಲಿಟಿ ಈಸ್ ರಿಯಲಿ ಗುಡ್. ನನ್ನ ಹತ್ರ ಸುಮಾರು ಇದೆ, ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಲ್ಲ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ನಿಮಗೂ ಈ ಒಂದು ಪ್ರಾಡಕ್ಟ್ ಬೇಕು ಅಂದರೆ ನನ್ನ ಕೂಪನ್ ಕೋಡ್ ವೀಕ್ಷಿತಾ ಗೌಡ ಅಂತ ಯೂಸ್ ಮಾಡಿದ್ರೆ ನಿಮಗೆ 12% ಆಫರ್ ತನಕನೂ ಸಿಗುತ್ತೆ, ಅಂದರೆ ಡಿಸ್ಕೌಂಟ್ ಸಿಗುತ್ತೆ ಆಯಿತಾ. ರಿಯಲಿ ವರ್ತ್ ಇಟ್. ಊಟ ಮಾಡೋಣ. ಊಟ ಮಾಡಿ ನಾವು ಇಲ್ಲಿಂದ ಹೊರಡ್ತೀವಿ. ಮಾಮ ದೀಪುನ ಮಧ್ಯದಲ್ಲಿ ರೀಚ್ ಆಗ್ತೀವಿ, ಮೀಟ್ ಮಾಡ್ತೀವಿ. ಆಮೇಲೆ ಅಲ್ಲಿಂದ ಮನೆ ಏನು ಪ್ರೋಗ್ರೆಸ್ ಇದೆ ಅಂತ ನೋಡ್ತೀವಿ ಅಷ್ಟೇ. ಲೆಟ್ಸ್ ಗೋ. ಇವಾಗ ಲೈಫ್ ಹೇಗಾಗಿದೆ ಅಂದರೆ ಅಪ್ಪ ಅಮ್ಮನಿಗೆ ಎಮರ್ಜೆನ್ಸಿ ಇದ್ದಾಗ ಬೇಗ ಊರಿಗೆ ಹೋಗಲೇಬೇಕಾಗತ್ತೆ. ಮತ್ತೆ ಹೋಗಿದ್ರು ಗೊತ್ತಾ, ಆಮೇಲೆ ಸ್ವಲ್ಪ ದಿನ ಬಿಟ್ಟು ಬಂದರು. ಹಾಯ್ ಹಲೋ. ಇವತ್ತು ಶನಿವಾರ. ಇವತ್ತು ಫುಲ್ ಅಡಿಗೆ ನಮ್ಮ ಮನೆಯಲ್ಲಿ. ಗೆಸ್ಟ್ ಬರ್ತಿದ್ದಾರೆ. ಗೆಸ್ಟ್ ಅಂದರೆ ನನ್ನ ಅಳಿಯನ ತಮ್ಮನ ಹೆಂಡತಿ ಮತ್ತು ಅವರ ಅಮ್ಮ ಬರ್ತಿದ್ದಾರೆ ಪಾಪು ಇಟ್ಕೊಂಡು. ಅದಕ್ಕೆ ಇವತ್ತು ಗೀ ರೈಸ್, ಚಿಕನ್ ಡ್ರೈ, ಚಿಕನ್ ಗ್ರೇವಿ ಮತ್ತು ಫಿಶ್ ನಮ್ಮ ಮನೆಯವರು ತಂದಿದ್ದಾರೆ, ಫ್ರಿಜ್ಜಲ್ಲಿ ಇದೆ, ಅದೆಲ್ಲ ನಾಳೆ ಮಾಡಬೇಕು. ಮತ್ತು ಪಾಲಕ್ ದಾಲ್, ಮೊಟ್ಟೆ, ಗೀ ರೋಸ್ಟು ಮತ್ತು ಬಾಯ್ಲ್ಡ್ ರೈಸ್, ಅನ್ನ. ಬೆಳಿಗ್ಗೆ ರಾಗಿ ದೋಸೆ, ಕುಂಬಳಕಾಯಿ ಪಲ್ಯ. ಫುಲ್ ಐಟಮ್ ಇವತ್ತು ನಮ್ಮ ಮನೆಯಲ್ಲಿ. ಡೌಟ್, ಅಮ್ಮನೇ ಅಡುಗೆ ಮಾಡೋದೇ ಇನ್ನೊಬ್ರು ಅಂತ.
ಕೇಳಿಕಲ್ವಾ ಹೇಳಿದ್ದು. ಹಿಂದೆ ಯಾರೋ ಒಬ್ರು ಮಾತಾಡಿದ್ರು, ಅಮ್ಮನೇ ಅಡಿಗೆ ಮಾಡುದ ಯಾರೋ ಅಂತ, ಬೇರೆಯವರಂತೆ. ನೀವು ಹೇಳಿ ಆಯ್ತಾ ಕಮೆಂಟ್ ಅಲ್ಲಿ, ಅಮ್ಮನೇ ಅಡಿಗೆ ಮಾಡಿರ್ಬೋದಾ ಅಲ್ಲ ದಾರಿಯಲ್ಲಿ ಹೋಗೋರು ಯಾರಾದ್ರೂ ಬಂದಿದ್ರು ಅಂತ. ಬನ್ನಿ ತೋರಿಸ್ತೇನೆ. ಓ ಒಂದು ಹೇಳಿಲ್ಲ, ಗೀ ರೈಸ್ ಮೇನ್ ಅದು. ನನ್ನ ಮಗಳು ತಿಂದಾಯ್ತು, ಟೇಸ್ಟ್ ಎಲ್ಲ ನೋಡಿ ಆಯ್ತು, ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ಲು. ಅವಳು ನೋಡಿದ್ರೆ ಟೇಸ್ಟ್ ಆದಾಗೆ. ಅಮ್ಮ ಅಂತೂ ಬಂದಿದ್ದ ದಿನಾನೇ ಮತ್ತೆ ಅಡುಗೆ. ಮಗಳಿಗೆ ಇಷ್ಟು ದಿನ ಮಾಡಿಕೊಡೋದಕ್ಕಾಗಿಲ್ಲ, ಮಗಳಿಗೆ ಏನು ಇಷ್ಟ ಅದನ್ನೇ ಇವತ್ತು ಮಾಡಬೇಕು ಅಂತ. ಸೊ ಗೀ ರೈಸ್ ಇವತ್ತು. ಇದು ಚಿಕನ್ ಡ್ರೈ. ನಾನು ಸಂಜೆ ಮಾಡ್ತಿದ್ದೆ, ಯಾಕೆ ಈಗ ಬೇಗ ಮಾಡಿದೆ ಅಂದರೆ ನನ್ನ ಮಗಳ ಫ್ರೆಂಡ್ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಬೇಗ ಮಾಡಿದೆ. ಅವರು ಊಟಕ್ಕಿದ್ದಾರಲ್ಲ, ಅವರು ಸಂಜೆ ಇರೋದಿಲ್ಲ, ಅದಕ್ಕೆ ಎಲ್ಲ ಐಟಮ್ ಬೆಳಿಗ್ಗೆನೆ ಮಾಡಿಟ್ಟೆ. ಬೆಳಿಗ್ಗೆ ಅಂದರೆ ಈಗಷ್ಟೇ ಆಯಿತು, 1 ಗಂಟೆ ಆಯ್ತಲ್ವಾ. ಚಿಕನ್ ಗ್ರೇವಿ, ಇದು ಪಾಲಕ್ ದಾಲ್. ನನ್ನ ಮಗಳಿಗೆ ಪಾಲಕ್ ದಾಲ್ ಬೇಕಂತೆ. ಇದು ಎಗ್ ಗೀ ರೋಸ್ಟ್, ಇದು ಮಗಳಿಗೆ ಅದಕ್ಕೆ ಸ್ವಲ್ಪ ಮಾಡಿದ್ದೇನೆ. ಇದು ಬೆಳಿಗ್ಗೆದ ಹೆಸರು ಪಲ್ಯ, ಬಾಯ್ಲ್ ರೈಸ್. ಮಧ್ಯಾಹ್ನ ಊಟ ಎಲ್ಲ ಮಾಡಿ ನಾನು ನನ್ನ ಫ್ರೆಂಡ್ ಬಂದಿದ್ರು ಇವತ್ತು ಉಡುಪಿಯಿಂದ, ವಿಕಾಸ್ ಅಂತ. ಸೊ ಹಾಗಾಗಿ ಅವ್ರ ಜೊತೆನೇ ಇದ್ದೆ. ಆಮೇಲೆ ಸಂಜೆ ಹಾಗೆ ಒಂದು ರೌಂಡ್ ಹೊರಗಡೆ ಹೋಗಿ ಬಂದ್ವಿ ನಾವು. ಇಲ್ಲಿ ಮನೆಗೆ ಬರ್ತೀನಿ, ಮ್ಯಾಮ್ ನಿಮ್ಗೊಂದು ಪಾರ್ಸೆಲ್ ಇದೆ ಅಂತ ಅಂದರು. ಏನು ಅಂತ ಗೊತ್ತಿಲ್ಲ. ಓಕೆ ಸರಿ ಬನ್ನಿ ಅಂತ ಅಂದೆ. ನೋಡಿದ್ರೆ ಗಿಫ್ಟ್ ಬಾಕ್ಸ್. ನಾನು ನಿಜವಾಗ್ಲೂ ಈ ಥರ ಯಾರು ಕಳಿಸಲ್ಲ ಗಿಫ್ಟ್ ಬಾಕ್ಸ್ ಈ ಥರ. ಅಲ್ಲ ಬರುತ್ತೆ ಬ್ರ್ಯಾಂಡ್ಸಿಂದ, ಕೆಲವೊಂದು ಸತಿ ಸಬ್ಸ್ಕ್ರೈಬರ್ ಕಳಿಸ್ದಾಗೆಲ್ಲ ಹೇಳ್ತಾರೆ, ಬಟ್ ಇದರಲ್ಲಿ ಹೆಸರೇ ಇಲ್ಲ. ಸೊ ಐ ಹ್ಯಾವ್ ನೋ ಕ್ಲೂ. ಅಮ್ಮ ಹೇಳ್ತಾ ಇದ್ದಾರೆ ನಿನಗೆ ಗೊತ್ತು ಬಿಡು ಯಾರು ಕಳಿಸಿದ್ದಾರೆ ಅಂತ, ಬಟ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರು ಕಳಿಸಿರೋದು ಅಂತ. ಸೊ ಐ ಡೋಂಟ್ ನೋ ವಾಟ್ ಇಸ್ ದ ಸರ್ಪ್ರೈಸ್, ಬಟ್ ಐ ಥಾಟ್ ಎನಿವೇ ರೆಕಾರ್ಡ್ ಮಾಡೋಣ ಅಂತ. ಏನಿರ್ಬೋದು ಇದ್ರೊಳಗಡೆ? ಹಾಂ, ನನಗೆ ಯಾರು ಬಾಲಕೃಷ್ಣ ಗಿಫ್ಟ್ ಮಾಡಿದ್ದಾರೆ? ಅಮ್ಮ, ಓ ಮೈ ಗಾಡ್, ಐ ಲವ್ ಕೃಷ್ಣ. ಆಯ್ತಾ, ನನಗೆ ಸಖತ್ ಇಷ್ಟ ಕೃಷ್ಣ ಅಂದ್ರೆ. ಕೃಷ್ಣ ಜನ್ಮಾಷ್ಟಮಿ ದಿನಾನೇ ನಂಗೆ ಜನ್ಮಾಷ್ಟಮಿ ಕೃಷ್ಣ ಅನ್ಕೊಂಡಿದ್ದಾರೆ. ನಂಗೆ ನಿಜ ಗೊತ್ತಿಲ್ಲ, ಹೆಸರಿಲ್ಲ ಏನಿಲ್ಲ. ಇನ್ನ ಸೆಕ್ಯೂರಿಟಿ ಅಲ್ಲ, ಡೆಲಿವರಿ ಪರ್ಸನ್ ಅವ್ರಿಗೆ ಫೋನ್ ಮಾಡಬೇಕು. ಯಾರು ಕಳ್ಸಿರ್ಬೋದು? ಕೃಷ್ಣ, ಶಿವಪುಂಡದ ಮುದ್ದು ಕೃಷ್ಣ. ಕೂಜೆಲ್ಲ ಮಸ್ತ್ ಬೈದು ನೋವು ಶಾಂಪು ಪಾಡುವರು ಕೃಷ್ಣ. ಯಾರು ಬೇಬಿ, ನೀವಾ? ಯಾರು ಕಳ್ಸಿರ್ಬೋದು? ಅಯ್ಯೋ ಬೆಣ್ಣೆ ಕೃಷ್ಣನೇ ಬೋರ್ಲೊಂಡದೆ. ಮನೆಯಲ್ಲಿ ಅಲ್ಲೊಂದು ಕೃಷ್ಣ ಇದೆ, ದೇವ್ರ ಮನೆ ಹತ್ರ ಇದೆ ಕೃಷ್ಣ, ಇಲ್ಲೊಂದು ಕೃಷ್ಣ. ಕೃಷ್ಣ ಇಸ್ ಮೈ ಫೇವ್ರೇಟ್ ಆಯ್ತಾ. ಸೊ ಹಾಗಾಗಿ ನನಗೆ ತುಂಬ ಖುಷಿ ಕೊಡ್ತು ಇದು. ಥ್ಯಾಂಕ್ ಯು ಸೋ ಮಚ್. ಇವಾಗ ಟಾಸ್ಕ್ ಯಾರು ಕೊಟ್ಟಿರೋದು ಅಂತ ನಾನು ಹುಡುಕ್ಬೇಕು. ತಾಯಿಯ ಪ್ರೀತಿ ತುಂಬ ವಿಶೇಷವಾದದ್ದು ಅಂತ ಇದಕ್ಕೆ ತಾನೇ ಹೇಳ್ತಾರೆ. ಎನಿವೇಸ್, ಈ ಒಂದು ಗಿಫ್ಟ್ ನನಗೆ ಬಂದಿರೋದು ರಾಧಿಕಾ ಡಿಸೈನರಿಂದ. ಫೈನಲಿ ನನಗೆ ಪೋರ್ಟರ್ ಮುಖಾಂತರ ಗೊತ್ತಾಯಿತು. ಐ ಆಮ್ ಸೋ ಗ್ಲ್ಯಾಡ್. ಥ್ಯಾಂಕ್ ಯು ಈ ಒಂದು ಸರ್ಪ್ರೈಸ್ಗೆ. ತುಂಬ ಖುಷಿ ಆಯಿತು ಆಯಿತಾ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆದಷ್ಟು ಬೇಗ ಮತ್ತೆ ಸಿಗೋಣ. ಲಾಟ್ಸ್ ಆಫ್ ಲವ್. ಬಾಯ್.